ಬೇಸಿಗೆ ಶುರುವಾಗಿದೆ ಅಂಡ್ ಬಿಸಿಲು ಎಷ್ಟು ಜಾಸ್ತಿ ಇದೆ ಅಂದ್ರೆ ರೀಸೆಂಟ್ ಆಗಿ ಬೀದರ್ ನ ಒಬ್ಬ 20 ವರ್ಷದ ಹುಡುಗ ಮನೆಗೆ ತರಕಾರಿ ತರ್ಲಿಕ್ಕೆ ಅಂತ ಹೋದಾಗ ಬಿಸಿಲು ತಡಿಯೋಕಾಗದೆ ಸತ್ತೇ ಹೋಗ್ತಾನೆ. ಇನ್ನು ಬೆಳಗಾವಿಲಿ ಒಬ್ರು ಗವರ್ಮೆಂಟ್ ಆಫೀಸರು ಒಂದು ಪ್ರೋಗ್ರಾಮ್ ನ ಮಿಡಲ್ ಅಲ್ಲಿ ಶೆಕೆನ ತಡ್ಕೊಳಕಾಗದೆ ಹೀಟ್ ಸ್ಟ್ರೋಕ್ ಇಂದ ಸತ್ ಹೋಗ್ತಾರೆ. ಉತ್ತರ ಕರ್ನಾಟಕದಲ್ಲಿ ಆಲ್ರೆಡಿ ಟೆಂಪರೇಚರ್ 45 ಡಿಗ್ರಿ ಸೆಲ್ಸಿಯಸ್ ನ ಟಚ್ ಮಾಡ್ತಿದೆ ಅಂಡ್ ಎಕ್ಸ್ಪರ್ಟ್ಸ್ ನ ಪ್ರಕಾರ ಬರೋ ಮೇ ತಿಂಗಳಲ್ಲಿ ಇನ್ನು ಭಯಂಕರ ಬಿಸಿಲಿರುತ್ತೆ ಅಂಡ್ ಟೆಂಪರೇಚರ್ 48 ಡಿಗ್ರಿ ಸೆಲ್ಸಿಯಸ್ ತಲುಪೋ ಚಾನ್ಸಸ್ ಕೂಡ ಇದೆ. ಎಲ್ರು ಬಿಸಿಲು ಜಾಸ್ತಿ ಇದೆ ಅಂತಿದ್ದಾರೆ, ಆದ್ರೆ ಬಿಸಿಲು ಜಾಸ್ತಿ ಯಾಕಿದೆ? ಲೆಕ್ಕ ಇಲ್ದಂಗ್ ಮರಗಳನ್ನ ಕಡ್ದು ಸಂಡೂರಲ್ಲಿ ಮೈನಿಂಗ್ ಸಲುವಾಗಿ ಹತ್ತತ್ರ 1 ಲಕ್ಷ ಮರಗಳನ್ನ ಕಡಿಯುವಂತಹ ಪ್ಲಾನ್ ಇದೆ. ಶಿವಮೊಗ್ಗದಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಸಲುವಾಗಿ 15,000 ಮರಗಳನ್ನ ಕಡಿಬೇಕು ಅನ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ರೇಷ್ಮೆ ಭವನ ಸಲುವಾಗಿ 575 ಮರಗಳನ್ನ ಕಡಿಬೇಕಂತಿದ್ದಾರೆ. ಇದೇ ತರ ಪ್ರತಿ ಒಂದು ಡಿಸ್ಟಿಕ್ ಅಲ್ಲಿ ಡೆವಲಪ್ಮೆಂಟ್ ಹೆಸರಲ್ಲಿ ಲೆಕ್ಕ ಇಲ್ದಂಗೆ ಮರಗಳನ್ನ ಕಡಿತಾನೆ ಇದಾರೆ. ಬಿಸಿಲಲ್ಲಿ ಮೈ ಚುರ್ ಅಂದಾಗ ಆಗ ನಮ್ ಜನರಿಗೆ ಮರದ ಕೆಳಗಡೆ ಸಿಗೋ ತಂಪು ನೆನಪಾಗುತ್ತೆ. ಆದ್ರೆ ಅದೇ ಮರಗಳನ್ನ ಕಡಿಬೇಕಾದ್ರೆ ಯಾರು ಪ್ರಶ್ನೆ ಮಾಡಲ್ಲ. ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಇದೆ, ನಾವು ಮರಗಳನ್ನ ನೆಡ್ತೀವಿ ಅಂತ ಖಂಡ್ರೆ ಅವರು ಹೇಳಿದ್ರು. ಆದ್ರೆ ಇವ್ರು ಹೇಳಿದ್ದು ಮಾತು ಕಾರ್ಯರೂಪಕ್ಕೆ ಬಂತಾ ಇಲ್ವಾ? ಇವ್ರು ಇಲ್ಲಿವರೆಗೂ ಎಷ್ಟು ಮರಗಳನ್ನ ನೆಟ್ಟಿದ್ದಾರೆ ಇದನ್ನ ಯಾರು ಪ್ರಶ್ನೆ ಮಾಡಿಲ್ಲ. ಇಫ್ ಯು ಡೋಂಟ್ ಹ್ಯಾವ್ ದ ಗಟ್ಸ್ ಟು ಕ್ವಶನ್ ದೆನ್ ಪ್ಲೀಸ್ ಡೋಂಟ್ ಕಂಪ್ಲೇಂಟ್. ಈಗ್ಲಾದ್ರೂ ಮರಗಳದ್ದು ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ.